ಹೊಡೆದಾಟ, ಕಲ್ಲು ತೂರಾಟ, ಗಾಜಿನ ಬಾಟಲ್ಗಳನ್ನು ಕೂಡ ಎಸೆದಿದ್ದಾರೆ. ಫೈರಿಂಗ್, ಕಲ್ಲು ತೂರಾಟ, ಕೈಯಲ್ಲಿ ದೊಣ್ಣೆ ಹಿಡಿದು ಹೊಡಿ ಬಡಿ ಆರಂಭವಾಗಿತ್ತು ನಿನ್ನೆ. ರೆಡ್ಡಿ ಮನೆ ಮುಂದೆಯೇ ಗುಂಡು ತಗುಲಿ ರಾಜಶೇಖರ್ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನ ರಾಜಶೇಖರ್ ಅವರ ಮೃತದೇಹ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನ ಹೊಡೆದಾಟ, ಕಲ್ಲು ತೂರಾಟ, ಗಾಜಿನ ಬಾಟಲ್ಗಳು ಕೂಡ ಎಸೆಯಲಾಗಿತ್ತು. ಒಂದೆಡೆ ಕಲ್ಲು ತೂರಾಟಗಳು ಆಗ್ತಾ ಇರುವಂತದ್ದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಹೊಡೆದಾಟವು ನಡೆಯುತ್ತೆ, ಕಲ್ಲು ತೂರಾಟ ಅತ್ತಿಂದಿತ್ತ, ಅತ್ತಿಂದ ಇತ್ತ, ಇತ್ತಿಂದ ಅತ್ತ ಕಲ್ಲು ತೂರಾಟ ಆರಂಭವಾಗುತ್ತೆ. ಜೊತೆಗೆ ಕೈಗೆ ಸಿಕ್ಕಂತಹ ಬಾಟಲ್ಗಳನ್ನು ಕೂಡ ತೆಗೆದುಕೊಂಡು ಬಾಟಲ್ಗಳನ್ನು ಕೂಡ ಎಸೆದಿದ್ದಾರೆ. ಕೈಯಲ್ಲಿ ದೊಣ್ಣೆಗಳನ್ನು ಹಿಡ್ಕೊಂಡು ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡೋದಕ್ಕೆ ಆರಂಭ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆನೆ ಗುಂಡು ತಗುಲಿ ರಾಜಶೇಖರ್ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಗುಂಡು ಹಾರಿಸಿದ್ ಯಾರು ಹಾಗಾದ್ರೆ ಆ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದು ಭಾರಿ ಜಟಾಪಟಿ ನಡೆದು ಹೋಗುತ್ತೆ. ಭರತ್ ರೆಡ್ಡಿ ಅವರ ಅಂಗರಕ್ಷಕರು, ಅವರ ಬಾಡಿ ಗಾರ್ಡ್ಗಳು ಕೂಡ ಅಲ್ಲೇ ಇದ್ರು ಸ್ಥಳದಲ್ಲಿ. ಶಾಸಕ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿ ಬಿ ಶ್ರೀರಾಮುಲು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಅಲಿಖಾನ್, ದಮ್ಮೂರ್ ಶೇಖರ್, ಒಟ್ಟು 11 ಜನರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಎಫ್ಐಆರ್ ದಾಖಲಾಗಿದೆ. ಯಾಕಂದ್ರೆ ಒಬ್ಬನ ಸಾವಾಗಿದೆ. ಇಲ್ಲಿ ಗುಂಡಿನ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಪ್ರಕರಣ ಬಹಳಷ್ಟು ಗಂಭೀರ ಆಗಿದೆ. ಈಗ ಶಾಸಕ ಜನಾರ್ದನ್ ರೆಡ್ಡಿ, ಬಿ ಶ್ರೀರಾಮುಲು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಅಲಿಖಾನ್, ದಮ್ಮೂರ್ ಶೇಖರ್ ಎಂಬವರು ಸೇರಿ ಒಟ್ಟು 11 ಜನರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ಸ್ಥಳದಲ್ಲಿ ಯಾರ್ಯಾರು ಇದ್ರು ಅವರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ. ಇದರ ಜೊತೆಗೆ ಆ ಬ್ಯಾನರ್ಗಳನ್ನ ಕಟ್ಟೋದಕ್ಕೆ, ಅಳವಡಿಕೆ ಮಾಡೋದಕ್ಕೆ ಪರ್ಮಿಷನ್ ಇತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಎಲ್ಲವೂ ಕೂಡ ತನಿಖೆ ಆಗಬೇಕು. ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕಠಿಣಕ್ಕೂ ಕಠಿಣ ಕ್ರಮ ಆಗಬೇಕು. ಅದು ಯಾರಾದರೂ ಸರಿನೇ. ಯಾಕಂದ್ರೆ ಇವರ ಒಂದು ರಾಜಕೀಯ ಪ್ರತಿಷ್ಠೆಗೆ ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ ಈಗ.